ಸಿಗೋದಿಲ್ಲ. ಸಿಗೋದಕ್ಕೆ ಯೋಗ ಬೇಕು, ಸಿಕ್ಕಿದ್ರೆ ಅದನ್ನು ನಿಭಾಯಿಸುವಂತಹ ಯೋಗ್ಯತೆ ಬೇಕು. ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಎಲ್ರಿಗೂ ಕೂಡ ಪ್ರೀತಿ ಸಿಗೋದಿಲ್ಲ. ಕೆಲವರು ತಾಯಿಯ ಪ್ರೀತಿಯನ್ನು ಕಳೆದುಕೊಂಡಿರ್ತಾರೆ, ಇನ್ನು ಕೆಲವರು ಫ್ರೆಂಡ್ಸ್ ಪ್ರೀತಿಯನ್ನು ಕಳೆದುಕೊಂಡಿರ್ತಾರೆ, ಇನ್ನು ಕೆಲವರು ಒಡ ಹುಟ್ಟಿದವರ ಪ್ರೀತಿಯನ್ನು ಕಳ್ಕೊಂಡಿರ್ತಾರೆ, ಇನ್ನು ಕೆಲವರು ಹಸ್ಬೆಂಡ್ ಪ್ರೀತಿಯನ್ನು ಕಳ್ಕೊಂಡಿರ್ತಾರೆ, ಇನ್ನು ಕೆಲವರು ಅಜ್ಜ ಅಜ್ಜಿಯ ಪ್ರೀತಿಯನ್ನು ಕಳ್ಕೊಂಡಿರ್ತಾರೆ. ಒಬ್ಬೊಬ್ಬರ ಸ್ಟೋರಿ ಒಂದೊಂದು ಥರ ಇರುತ್ತೆ. ಸೊ ಕೆಲವೊಂದು ಟೈಮಲ್ಲಿ ನೀವು ತಿಳ್ಕೊಳ್ಬೇಕು ಹೌ ಬ್ಲೆಸ್ಡ್ ಯು ಆರ್. ಎಲ್ಲವೂ ಇರುತ್ತೆ, ಬಟ್ ಸ್ಟಿಲ್ ಸಮ್ಟೈಮ್ಸ್ ಥಿಂಕ್ ಮಾಡ್ತೀರಾ ನನ್ನಲ್ಲಿ ಏನೂ ಇಲ್ಲ ಅಂತ. ಇಲ್ಲ ಅಂತ ಹೇಳುವಂಥ ವಿಚಾರದಲ್ಲಿ ಕೊರಗೋದಕ್ಕಿಂತ ನನ್ನಲ್ಲಿ ಏನಿದೆ ಹೇಳುವಂತಹ ಲಿಸ್ಟನ್ನು ಮಾಡಿ, ಲಿಸ್ಟ್ ಎಷ್ಟಿರುತ್ತೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗುತ್ತೆ. ನಮ್ಮ ಬದುಕಲ್ಲಿ ಇಷ್ಟೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ, ಇಷ್ಟೆಲ್ಲ ಬೆಸ್ಟ್ ಥಿಂಗ್ಸ್ ಇದೆ, ಬಟ್ ಸ್ಟಿಲ್ ನಾನು ಯಾಕಪ್ಪ ಬೇಜಾರು ಮಾಡ್ತಾ ಇದ್ದೀನಿ ಅಂತ. ಒಬ್ಬರು ಆ್ಯಕ್ಟ್ರೆಸ್ ಅದನ್ನು ಅದೇ ರೀತಿಯಲ್ಲಿ ಹೇಳಿರುವಂಥದ್ದು. ಅವರ ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ. ಸೊ ಅವರು ತುಂಬ ಒಂದು ಆ್ಯಕ್ಟಿಂಗ್ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ತುಂಬ ಬೇಜಾರು ಮಾಡ್ತಾ ಇದ್ರಂತೆ, ಕೂಗ್ತಾ ಇದ್ರು. ಅವರಿಗೆ ಅಳು ಕಂಟ್ರೋಲೇ ಬಂದಿಲ್ಲ. ಅದಾದಮೇಲೆ ಒಂದು ಅವರ ಕಾರ್ ಏನಿದೆ ಅದನ್ನು ಪಾರ್ಕ್ ಮಾಡಿಕೊಂಡು ಒಂದು ನೋಡಿದಾಗ ಒಂದು ಚಿಕ್ಕ ಜೋಪಡಿ ಏನಿದೆ ಅದರಲ್ಲಿ ಒಂದು ಫ್ಯಾಮಿಲಿ, ಅಂದರೆ ಅವರು ಐ ಥಿಂಕ್ ಅವತ್ತು ಅರ್ನ್ ಮಾಡಿದರೆ ಮಾತ್ರ ಅವರಿಗೆ ಫುಡ್ ಸಿಗುತ್ತೆ, ಆ ಲೆವೆಲ್ನ ಒಂದು ಫ್ಯಾಮಿಲಿ ಅಂತೆ. ಅಲ್ಲಿ ಅವರು ತುಂಬ ಖುಷಿಯಿಂದ ಅವತ್ತಿನ ಊಟವನ್ನು ಹಸ್ಬೆಂಡ್ ವೈಫ್ ಮತ್ತು ಒಂದು ಚಿಕ್ಕ ಮಗು ಮಾಡ್ತಾಯಿತ್ತು. ಅದು ಅಂದರೆ ಮಳೆ ಬಂದರೆ ಆ ನೀರು ಕೂಡ ಅಲ್ಲಿ ಆ ಮನೆ ಏನಿದೆ ಅದರ ಒಳಗಡೆ ಬೀಳ್ಬೋದು, ಅಷ್ಟು ಅನ್ಸೇಫ್ ಜಾಗ. ಆದರೂ ಕೂಡ ಹ್ಯಾಪಿಲಿ ತುಂಬ ಖುಷಿಯಿಂದ ಅವರು ಅವತ್ತಿನ ಊಟ ಏನಿದೆ ಖುಷಿಯಿಂದ ಮಾಡ್ತಾ ಇದ್ದಾರೆ. ಅವಳ ಲೈಫೇ ಆ ಒಂದು ಘಟನೆಯಿಂದ ಚೇಂಜ್ ಆಗೋಯಿತು. ಆ ರಾತ್ರಿನೇ ಅವಳು ತೆಗೆದುಕೊಂಡು ನನಗೆ ಮನೆ ಇದೆ, ಕಾರ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಐ ಆಮ್ ಲುಕಿಂಗ್ ಸೋ ಬ್ಯೂಟಿಫುಲ್, ಐ ಮೇ ಗೆಟ್ ಆಫರ್ ಇನ್ ಫ್ಯೂಚರ್. ನಾನು ಏನು ಅಂತ ಹೇಳ್ಕೊಂಡು ತಲೆ ಕೆಡಿಸ್ತಾ ಇದ್ದೀನಿ. ಒಂದು ಆಫರ್ ಸಿಕ್ಕಿಲ್ಲ, 2 ಆಫರ್ ನನ್ನ ಕೈಯಿಂದ ಮಿಸ್ ಆಯಿತು ಅಂತ ಹೇಳಿಕೊಂಡು ನಾನು ಇಷ್ಟೊಂದು ಕೊರಗ್ತಾ ಇದ್ದೀನ. ಬದುಕಲ್ಲಿ ಇನ್ನೆಲ್ಲ ಎಷ್ಟೆಲ್ಲ ಅವಕಾಶಗಳು ನನಗೆ ಬರಬಹುದು. ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇಲ್ಲದೆ ನಾನು ಇಷ್ಟೊಂದು ಕೊರಗ್ತಾ ಇದ್ದೀನಿ ಇಷ್ಟೊಂದು ದಿನದಿಂದ ಅಂತ ಹೇಳ್ಕೊಂಡು ಅವಳಿಗೆ ರಿಯಲೈಸ್ ಆಯ್ತಂತೆ. ಸೊ ಅದನ್ನು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು, ಬಹಳ ಇನ್ಸ್ಪಿರೇಷನ್ ಥರ ಅನಿಸ್ತು. ಅದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಕೆಲವೊಮ್ಮೆ ಇದನ್ನು ಒಂದು ಚಿಕ್ಕ ಪ್ರಾಕ್ಟೀಸ್ ಆಯಿತಾ, ನನ್ನಲ್ಲಿ ಏನೂ ಇಲ್ಲ ಅಂತ ಹೇಳ್ಕೊಂಡು ಬಹಳಷ್ಟು ಮಂದಿ ಆಲೋಚನೆ ಮಾಡ್ತಾರೆ. ಸೊ ಎಲ್ಲನೂ ಇರುತ್ತೆ. ಕೆಲವೊಮ್ಮೆ ಅವ್ರಿಗೆ ಒಳ್ಳೆ ಪೇರೆಂಟ್ಸ್ ಇರ್ತಾರೆ, ಒಳ್ಳೆ ಗೈಡ್ ಮಾಡುವಂತಹ ಫ್ರೆಂಡ್ಸ್ ಇರ್ತಾರೆ, ಎಜುಕೇಷನ್ಸ್ ಇರುತ್ತೆ. ಎಜುಕೇಷನ್ ಅಂತ ಅಲ್ಲ ಅವರಿಗೆ, ಇಟ್ಸ್ ನಾಟ್ ಅಬೌಟ್ ಹೈಲಿ ಕ್ವಾಲಿಫೈಡ್ ಆಫ್ ಸಮಥಿಂಗ್. ನಿಮ್ಮ ಎಜುಕೇಷನ್ ನೀವು ಏನು ಮಾಡಿರ್ತೀರಾ ಅದ್ರ ಲೆವೆಲಲ್ಲಿ ಬಹಳಷ್ಟು ಜಾಬ್ ಆಪರ್ಚುನಿಟೀಸ್ ಇದೆ. ಅದನ್ನು ಯಾವ ರೀತಿ ಹುಡುಕುವಂಥದ್ದು, ಆ ಪ್ರೊಸೆಸ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಎಲ್ಲಿ ನಾವು ಮಿಸ್ ಹೊಡಿತೀವಿ ಆ ಒಂದು ಪ್ರೊಸೆಸ್ಸನ್ನು ಹುಡುಕೋದ್ರಲ್ಲಿ. ಮತ್ತು ಕೆಲವೊಂದು ಅವಕಾಶಗಳು ಬಂದಿರುತ್ತೆ ಆಯ್ತಾ, ಕ್ಲೂ ಸಿಕ್ಕಿರುತ್ತೆ, ಒಂದು ಫೋನ್ ಕಾಲ್ ಮುಖಾಂತರ ಆಗಿರಬಹುದು ಅಥವಾ ಒಬ್ಬರ ಸಲಹೆಯಿಂದ ಆಗಿರ್ಬೋದು. ನಿಮಗೊಂದು ದಾರಿ ಸಿಕ್ಕಿರುತ್ತೆ, ನೀವೇ ಆ ದಾರಿಯನ್ನು ನನಗೆ ಈ ದಾರಿ ಬೇಡ ಅಂತ ಹೇಳ್ಕೊಂಡು ಪೋಸ್ಟ್ಪೋನ್ ಮಾಡ್ತಾ ಇರ್ತೀರ, ಅಥವಾ ಸಲಹೆ ಏನಿದೆ ಅದನ್ನು ಕ್ಯಾಪ್ಚರ್ ಮಾಡೋದ್ರಲ್ಲಿ ಫೇಲ್ ಆಗಿರ್ತೀರ. ಸೊ ಅದರಲ್ಲಿ ನಿಮ್ಮದೇ ತಪ್ಪಾಗಿರುತ್ತೆ. ಸೊ ಕೆಲವೊಂದು ಸೂಚನೆಗಳು, ಕೆಲವೊಂದು ಅವಕಾಶಗಳು, ಕೆಲವೊಂದು ಫೋನ್ ಕಾಲ್ಸ್ಗಳು, ಕೆಲವೊಂದು ಸಲಹೆ ಬಂದರೆ ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಕಲೀರಿ. ಯಾವುದು ಸರಿಯಾಗಿ ಕ್ಯಾಪ್ಚರ್ ಮಾಡಬೇಕು, ಯಾವುದು ತಪ್ಪಾಗಿ ಕ್ಯಾಪ್ಚರ್ ಮಾಡಬೇಕು, ಅದು ನಿಮ್ಮ ಕೈಯಲ್ಲಿದೆ. ಸೊ ಸರಿಯಾದ ಕ್ಯಾಪ್ಚರ್ ನಿಮ್ಮದಾಗಿದ್ದರೆ ಎಸ್ ಯು ವಿಲ್ ರೀಚ್ ದಟ್ ಲೆವೆಲ್. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಲೈಫಲ್ಲಿ. ಸರಿ ಡಿಸಿಷನ್ಸ್ ತಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್. ನಿಮ್ಗಾಗೋದಿಲ್ವಾ, ಸ್ವಲ್ಪ ಸಲಹೆ ತಗೊಳ್ಳಿ. ನಿಮ್ಮ ಸರೌಂಡಿಂಗಲ್ಲಿ ಪಾಸಿಟಿವ್ ಜನ ಇದ್ದಾರೆ ಅಂತ ಹೇಳಿದರೆ, ಯಾರಾದರೂ ನಿಮ್ಮ ಗುರುಗಳಿದ್ದರೆ, ನಿಮ್ಮ ಶಿಕ್ಷಕರಿದ್ದರೆ, ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ತುಂಬ ನಾಲೆಜಬಲ್ ಇದ್ದರೆ ಅವರಲ್ಲಿ ಸಲಹೆಯನ್ನು ಕೇಳಿ. ಸೊ ಆ ಒಂದು ಸಲಹೆ ಲೈಫ್ ಚೇಂಜಿಂಗ್ ಟರ್ನಿಂಗ್ ಪಾಯಿಂಟ್ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ನೀವು ಲೈಫಲ್ಲಿ ಇಂಪ್ರೂವ್ ಆಗಬೇಕು ಅಂತ ಹೇಳಿದರೆ ಹೆಸಿಟೇಷನ್, ಆ ಒಂದು ಮುಜುಗರದ ಮನೋಭಾವನೆ ಇರ್ತಾರೆ ಆಯಿತಾ. ಸೊ ಅದರಿಂದ ಸ್ವಲ್ಪ ನೀವು ಮುಂದೆ ಬರಲೇಬೇಕಾಗತ್ತೆ. ಅದನ್ನು ನೀವು ಎಷ್ಟು ಮೈಂಡಲ್ಲಿ ಇಟ್ಕೊಳ್ತೀರಾ, ಅಯ್ಯೋ ಅವ್ರು ನನ್ನ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ನಾ ಇಂಥ ಕ್ವಶನ್ಸನ್ನು ಕೇಳಿದರೆ, ಅಟ್ಲೀಸ್ಟ್ ಟ್ರೈ ಅಲ್ವಾ. ಟ್ರೈ ಮಾಡೋದ್ರಲ್ಲಿ ಏನೂ ಇಲ್ಲ, ಬಟ್ ಪೊಲೈಟಾಗಿ ಮಾತಾಡಿ, ಒಂದು ಒಳ್ಳೆ ರೀತಿಯಲ್ಲಿ ನನಗೆ ನಿಮ್ಮಿಂದ ಈ ರೀತಿಯ ಸಹಾಯ ಬೇಕು, ಈ ರೀತಿಯ ಸಲಹೆ ಬೇಕು ಅಂತ ಹೇಳ್ಕೊಂಡು ಒಂದು ಟ್ರೈ ಮಾಡಿ. ಬಿಕಾಸ್ ಇಟ್ಸ್ ಮ್ಯಾಟರ್ ಆಫ್ ಯುವರ್ ಲೈಫ್. ಒಬ್ಬರಲ್ಲಿ ಸಲಹೆ ಕೇಳಿ ಯಾರು ಕೆಳಗೆ ಆಗೋದಿಲ್ಲ. ಬಟ್ ಆ ಪರ್ಸನಾಲಿಟಿ ಅಪೋಸಿಟ್ ಯಾರಲ್ಲಿ ನೀವು ಕೇಳ್ತೀರ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಆ್ಯಟಿಟ್ಯೂಡಲ್ಲಿ, ತುಂಬ ಔಟ್ ಆಫ್ ದಿಸ್ ವರ್ಲ್ಡಲ್ಲೆಲ್ಲ ಇರೋ ಥರ ಆ್ಯಕ್ಟ್ ಮಾಡುವಂಥ ಭಾಳಷ್ಟು ಜನ ಇರ್ತಾರೆ. ಸೊ ಅಂಥವರಿಂದ ಸ್ವಲ್ಪ ದೂರ ಇರಿ. ಬಟ್ ಎಸ್,
ಯಾರಾದರೂ ನಿಮಗೆ ಓಕೆ ಈ ಮನುಷ್ಯರಲ್ಲಿ ಈ ಜನರಲ್ಲಿ ನನಗೆ ಸಲಹೆ ಸಿಗುತ್ತೆ ಅಂತ ಹೇಳಿದರೆ ಸ್ವಲ್ಪ ಮಾತಾಡಿ, ಸ್ವಲ್ಪ ಅವರಲ್ಲಿ ಅವರ ನಾಲೆಜನ್ನು ಕೂಡ ನೀವು ತೆಗೆದುಕೊಳ್ಳೋದಕ್ಕೆ ಟ್ರೈ ಮಾಡಿ. ದೆನ್ ಓನ್ಲಿ ಎಸ್ ಯು ಕ್ಯಾನ್ ಸಕ್ಸೀಡ್ ಇನ್ ಯುವರ್ ಲೈಫ್. ಸೊ ಒಂದು ಸ್ಮಾಲ್ ಸ್ಟೆಪ್ ಇದೆಯಲ್ವಾ, ಒಂದು ಸ್ಮಾಲ್ ಆ್ಯಕ್ಷನ್ ಇದೆಯಲ್ವಾ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೇಟರ್ ವಾಟ್ ಹ್ಯಾಪನ್ಸ್, ಒಂದು 60, 50, 70 ಎನಿಥಿಂಗ್ ಇಟ್ ಮೇ ಬಿ ಆ ವರ್ಷ ಆದಮೇಲೆ ನಾನು 20s 30sಲ್ಲಿ ಈ ರೀತಿ ಒಂದು ಡೆಸಿಷನ್ ತಗೊಳ್ತಾ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ಅವತ್ತು ನಂಗೊಂದು ಸಲಹೆ ಕೊಟ್ಟಿದ್ರು ಮಾರೆ, ಬಟ್ ಅದನ್ನು ನಾನು ಫಾಲೋ ಮಾಡಿಲ್ಲ. ಸೊ ಇಂಥ ಡೈಲಾಗ್ಸ್ ಎಲ್ಲ ತುಂಬ ನಾವು ಕೇಳಿದ್ದೀವಿ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು, ಸರ್ಟನ್ ಸ್ಟೆಪ್ಸ್, ಸರ್ಟನ್ ಆ್ಯಕ್ಷನ್ಸ್ ಯು ಹ್ಯಾವ್ ಟು ಟೇಕ್ ಇಟ್, ಬಟ್ ಯುವರ್ ಇನಿಷಿಯೇಟಿವ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದೇ ಇನಿಷಿಯೇಟಿವ್ ಇಲ್ಲದೆ ಅಯ್ಯೋ ನಂಗೆ ಕೂತಲೇ ಎಲ್ಲ ಆಗಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಯಾವುದು ಕೂಡ ಆಗೋದಿಲ್ಲ. ಸೊ ನೀವು ಸ್ವಲ್ಪ ಟ್ರೈ ಮಾಡ್ತಾ ಹೋದರೆ ಮಾತ್ರ ಆ ಆಪರ್ಚುನಿಟಿಯನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಲೈಫ್ ಇನ್ನಷ್ಟು ಚೆನ್ನಾಗಿರಲಿ ಅಂತ ಹೇಳೋದಕ್ಕಾಗಿ ಈ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ. ಸ್ವಲ್ಪ ಯೋಚಿಸಿ, ಯುವರ್ ಲೈಫ್ ವಿಲ್ ಚೇಂಜ್ ಫಾರ್ ಶೋರ್. Thank you so much.